ಹೆಂಡತಿ, ಮಗ, ಸೊಸೆ, ಮಕ್ಕಳು, ಸಂಸಾರ ಅಂತ ನಾವು ಅನ್ನೋ ಈ ಬಂಧನಗಳೆಲ್ಲನೂ ಈ ಬಂಧನಗಳೆಲ್ಲ ಯಾಕಪ್ಪ? ಯಾಕೆ ಅಂದ್ರೆ ನಾವು ಈಗ ಭಗವಂತನ ಹತ್ರ ಹೋಗ್ಬೇಕು ಅಂತಂದ್ರೆ ಹೋಗಕ್ಕಾದ್ರೆ ಒಬ್ರೇ ಹೋಗಕ್ ಸಾಧ್ಯ, ಹೌದಾ? ಹೌದು. ಹಾಗಿದ್ರೆ ಯಾಕೆ ಈ ಬಂಧನಗಳನ್ನೆಲ್ಲ ಇಟ್ಬೇಕು? ನಾವು ಈಗ ಭಗವಂತನ ಹತ್ರ ಹೋಗ್ಬೇಕು ಅಂತ ಅನ್ನುವಾಗ ನಾವು ಅದನ್ನೆಲ್ಲದನ್ನು ಆದಷ್ಟು ಬಂಧನಗಳಿಂದ ನಾವು ಬಿಡಿಸ್ಕೊಂತಾನೆ ಭಗವಂತನ ಹತ್ರ ಹೋಗ್ತಾ ಇರ್ತೀವಿ. ನಾವು ಹೋಗುವಾಗ ನಾವೇನ್ ಬಿಡಿಸ್ಕೊಳ್ತಿದ್ರು ಆ ಭಗವಂತನೇ ನಮ್ಮನ್ನ, ಭಗವಂತ ಅಂದ್ರೆ ಸದ್ಗುರು, ಅವರೇ ಎಲ್ಲ ಅಂತ ನಾವು ಹೋಗುವಾಗ ಈ ನಮ್ದು ಇವು ಎಲ್ಲ ಬಂಧನಗಳಿಂದೆಲ್ಲ ಬಿಡಿಸ್ಕೊಳ್ತಾನೆ ಹೋಗುತ್ತಲ್ವಾ? ಹ್ಮ್ ಅಂದ್ರೆ ನಾವ್ ಯಾಕೆ ಆದ್ರೂ ಈ ಕಟ್ಟುಪಾಡುಗಳಲ್ಲೆಲ್ಲ ಇರ್ತೀವಿ ನಾವು? ವಾಸ್ತವವಾಗಿ ನಿಜವಾದ ಆಧ್ಯಾತ್ಮಿಕತೆ, ಸ್ಪಿರಿಚುಯಾಲಿಟಿ ಏನ್ ಹೇಳುತ್ತೆ ಅಂದ್ರೆ ಇದು ಯಾವುದೂ ಬಂಧನಗಳೇ ಅಲ್ಲ. ಗಂಡ, ಹೆಂಡತಿ, ಮನೆ, ಮಕ್ಕಳು ಇದೆಲ್ಲ ಭಗವಂತನೇ ಸೌಕರ್ಯಕ್ಕಾಗಿ ಏರ್ಪಾಡು ಮಾಡಿರೋದು. ನಿಜವಾದ ಬಂಧನ ಇರೋದು ಮನಸ್ಸಿನಲ್ಲಿ. ಹೊರಗಡೆ ಯಾವ ಬಂಧನವೂ ಇಲ್ಲ. ಅದರಿಂದನೇ ಎಲ್ಲ ಋಷಿ ಪರಂಪರೆಯಲ್ಲಿ ನಮ್ಗೆಲ್ಲ ಕೊಟ್ಟಿರೋರು ಋಷಿಗಳು. ಅವ್ರಿಗೂ ಋಷಿ ಪತ್ನಿ, ಪುತ್ರ, ಪುತ್ರಿಯರು, ಶಿಷ್ಯರು ಎಲ್ಲರೂ ಇದ್ರು. ವೇದಾಂತವನ್ನ ಕೊಟ್ಟಿದ್ದೆ, ಉಪನಿಷತ್ಗಳನ್ನ ಕೊಟ್ಟಿದ್ದೆ ಅವರು ಕೂಡ. ಭಗವದ್ಗೀತೆಯನ್ನ ನೀಡಿದ ಕೃಷ್ಣನೂ ಸಂಸಾರಿ, ಕೃಷ್ಣ ಸನ್ಯಾಸಿ ಅಲ್ಲ. ಆದರೆ ಬಂಧನ ಇರೋದು ಮನಸ್ಸಿನಲ್ಲಿ. ಮನಸ್ಸಲ್ಲಿರುವ ಆ ಬಂಧನಗಳನ್ನ ಕಿತ್ತಾಕುದೇ ಆಧ್ಯಾತ್ಮಿಕತೆಯ ಹೊರತು ಹೊರಗಡೆ ಗಂಡನ ಬಿಟ್ಟು ಬಂದ್ಬಿಟ್ಟೆ, ಹೆಂಡತಿ ಬಿಟ್ಟು ಬಂದ್ಬಿಟ್ಟೆ, ಮನೆ ಬಿಟ್ಟು ಬಂದ್ಬಿಟ್ಟೆ, ಏನ್ ಬಿಡಕ್ ಸಾಧ್ಯ? ಎಲ್ಲವೂ ಇರುವುದು ಮನಸ್ಸಿನಲ್ಲಿ. ಅದರಿಂದ ಮನಸ್ಸಿನ ಪರಿವರ್ತನೆಯಿಂದ ಎಲ್ಲವನ್ನು ಬಿಡಿಸ್ಬೇಕೇ ಹೊರತು ಜೊತೆಯಲ್ಲಿ ಇರಬೇಕು. ವಾಸ್ತವವಾಗಿ ಪ್ರೀತಿ ಒಂದು ಬಂಧನವಲ್ಲ, ಆದ್ರೆ ಮೋಹ ಬಂಧನ. ಅದರಿಂದ ಎಲ್ಲರನ್ನೂ ಪ್ರೀತಿಸ್ಬೇಕು. ಪ್ರೀತಿಸೋದು ಯಾವತ್ತೂ ಬಂಧನವೇ ಅಲ್ಲ. ಲವ್ ಇಸ್ ಗಾಡ್ ಅಂತಾನೆ ಅಂದ್ಬಿಟ್ಟು, ಸತ್ಯಂ ಶಿವಂ ಸುಂದರಂ. ಆದ್ರೆ ಬಂಧನಕ್ಕೆ ಕಾರಣ ಮೋಹ. ಆ ಮೋಹವನ್ನ ಕಳ್ಕೊಳ್ಳೋದೇ ಆಧ್ಯಾತ್ಮಿಕತೆಯ ಹೊರತು ಮೋಹ ಹೋದ್ ಮಾತ್ರ ಪ್ರೀತಿ ಹೊರಟು ಹೋಗುತ್ತೆ ಅಂತಲ್ಲ. ಪ್ರೀತಿ ಇರುತ್ತೆ. ಪ್ರೀತಿಗೂ ಮೋಹಕ್ಕೂ ಒಂದು ತೆಳುವಾದ ಪರದೆ ಇರತಕ್ಕಂಥದ್ದು. ಅದನ್ನ ಕಳ್ಕೊಳ್ತಕ್ಕಂಥದ್ದೇ ನಿಜವಾದ ಆಧ್ಯಾತ್ಮಿಕತೆ. ಎಲ್ಲದನ್ನು ಬಿಡುವುದಲ್ಲ, ಒಳಗಡೆ ನಾವೇ ಒಂದು ಮಾಡ್ಕೊಂಡು ಮೋಹಕ್ಕೆ ಒಳಗಾಗ್ಬಿಟ್ಟಿರ್ತೀವಿ. ಉದಾಹರಣೆಗೆ ನಾನಿವತ್ತು ವಾಕಿಂಗ್ ಹೊರಟೆ, ಪಕ್ಕದ ಮನೆಯ ಹಾಕಿದಂತಹ ಒಂದು ಇದು ಗುಲಾಬಿ ಹೂವು ನಮ್ ಕಡೆಗೆ ಬಾಗಿತ್ತು. ಆ ಬೆಳಗಿನ ಜಾವ ಅದ್ರ ಮೇಲೆ ಮಂಜಿನ ಹನಿ ಎಲ್ಲ ಬಿದ್ದು ಎಷ್ಟು ಅಮೋಘವಾಗಿತ್ತು. ನೋಡ್ದೆ, ಕೈ ಮುಗಿದೆ, ಅಮ್ಮ ಏನಮ್ಮ ನಿನ್ನ ಸೃಷ್ಟಿ ಅಂತೇಳಿ ಆ ಹೂವನ್ನೇ ದುಟ್ಟಿಸಿ ನೋಡ್ತಾ ಒಂದ್ ಕ್ಷಣಕಾಲ ಅಲ್ಲಿ ಜಗನ್ಮಾತೆಯನ್ನ ಕಾಣ್ತಾ ಕೈ ಮುಗಿದು ನಿಂತೆ. ಅದು ಪ್ರೀತಿ. ಆದ್ರೆ ತಕ್ಷಣ ಮನಸ್ಸನ್ನಿಸ್ತು, ಇದನ್ನಿವತ್ತು ಶ್ರೀಚಕ್ರಕ್ಕಿಟ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ ಅಂತ. ಅದನ್ನ ಕಿತ್ತು ತಂದು ನನ್ಮನೆ ಒಳಗೆ ಇಟ್ಕೊಂಡೆ, ಮೋಹ ಆಯ್ತು. ಅದರಿಂದವ ಯಾವುದು ಗಂಡ, ಹೆಂಡತಿ, ಮಕ್ಕಳು, ಸಂಸಾರ ಇದ್ಯಾವುದು ಕೂಡ ಮೋಹ ಮಾಡ್ಕೊಂಡ್ರೆ ಬಂಧನ ಆಗತ್ತೆ. ಮೋಹರಹಿತವಾಗಿ ಪ್ರೀತಿಯಾಗಿ ಅವರುಗಳ ಜೊತೆ ಇದ್ರೆ ಅದೇ ನಿಜವಾದ ಆಧ್ಯಾತ್ಮಿಕ ಸಾಧನೆ ಆಗ್ಬಿಡತ್ತೆ. ಎಲ್ಲ ಮಹಾತ್ಮರು ಕಂಡ್ಕೊಂಡಂತ ಸತ್ಯವೇ ಅದು. ಹಾಗಾಗಿ ಯಾವುದನ್ನು ನಾವು ಬಂಧನ ಅನ್ಕೋಬಾರ್ದು. ಇದನ್ನ ಬಿಡಿಸ್ಕೊಳ್ಳೋದು ಹೇಗೆ? ಮನಸ್ಸಲ್ಲೇ ಇದೆ, ಆಯ್ತು. ಮನಸ್ಸಿನಿಂದ ಅದನ್ನೆಲ್ಲ ಬಿಡಿಸ್ಕೊಳ್ಳೋದು ಹೇಗೆ ಅಂದ್ರೆ, ನಾವು ಪೂರ್ವದ ಕಡೆಗೆ ಹೋಗ್ತಾ ಇದ್ರೆ ಪಶ್ಚಿಮ ಬಿಟ್ಟು ಹೋಗುತ್ತೆ. ಪಶ್ಚಿಮದಿಂದ ದೂರ ಹೋಗ್ಬೇಕು ಅಂದ್ರೆ ಪೂರ್ವದ ಕಡೆಗೆ ಹೋಗ್ಬೇಕು. ಹಾಗೆ ಭಗವಂತನನ್ನ ಅಥವಾ ಸದ್ಗುರುವನ್ನ, ಅವನ ಕಡೆಗೆ ಹೆಚ್ಚು ಹೆಚ್ಚು ನಮ್ಮ ಮನಸ್ಸು ಹೋಗ್ತಾ ಹೋಗ್ತಾ ಈ ಕಡೆಗಿದ್ದ ಮನಸ್ಸು ಕಿತ್ತು ಹೋಗುತ್ತೆ. ಎಲ್ಲರ ಜೊತೆನೆ ಇರ್ತೀವಿ, ಇನ್ನೂ ಚೆನ್ನಾಗಿರ್ತೀವಿ, ತುಂಬಾ ಚೆನ್ನಾಗಿರ್ತೀವಿ ಸಂಸಾರದಲ್ಲಿ. ಆದ್ರೆ ಅದು ಯಾವುದೂ ಬಂಧನಗಳೇ ಆಗಲ್ಲ. ಎಲ್ಲದಕ್ಕೂ ಮನ ಏವ ಕಾರಣಂ ಮೋಕ್ಷ ಬಂಧನ. ಮೋಕ್ಷ ಮತ್ತು ಬಂಧನಕ್ಕೆ ಮನಸ್ಸು ಕಾರಣವೇ ಹೊರತು ಹೊರಗಡೆ ಬಾಹ್ಯದು ಯಾವುದು ನಮಗೆ ಕಾರಣವೇ ಆಗಲ್ಲ. ಮಲ್ಲಮ್ಮನ ಪವಾಡ, ಇದೇನು ಬೇಕಾದಷ್ಟು ಪಿಕ್ಚರ್ಗಳು ಎಲ್ಲ ಬಂತು.
ಎಲ್ಲ ನಾವು ನೋಡ್ತೀವಿ. ಅದ್ಯಾವುದೂ ಕೂಡ ಬಂಧನಗಳೇ ಆಗ್ಲಿಲ್ಲ. ಆ ದೈವ ಭಕ್ತಿಯ ಪರಾಕಾಷ್ಠೆಗೆ ಹೋದಾಗ ಅದ್ಯಾವುದೂ ಬಂಧನಗಳಾಗಲ್ಲ. ವಾಸ್ತವವಾಗಿ ಅವೆಲ್ಲ ಇರಲೂಬೇಕು. ಹ್ಮ್ ಅದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಎಲ್ಲವನ್ನ ಬಿಟ್ಟು ಹೊರಗಡೆ ಹೋಗಿ ಸಾಧನೆ ಮಾಡಿ ಭಗವಂತನನ್ನ ಪಡಿತೀನಿ ಅಂದ್ರೆ ಅದು ಬಯಲಲ್ಲಿ ನಿಂತು ಯುದ್ಧ ಮಾಡಿದ ಹಾಗೆ, ಹ್ಮ್ ಫೀಲ್ಡ್ ಅಲ್ಲಿ. ಆದರೆ ಗಂಡ ಹೆಂಡತಿ ಮಕ್ಕಳು ಕುಟುಂಬ ಸಂಸಾರ ಇವುಗಳ ಮಧ್ಯೆ ಇದ್ದು ಸಾಧನೆ ಮಾಡುವುದು ಕೋಟೆ ಒಳಗೆ ನಿಂತ್ಕೊಂಡು ಯುದ್ಧ ಮಾಡುದು. ಕೋಟೆ ಒಳಗೆ ಯುದ್ಧ ಮಾಡೋದು ಸರಾಗದ ಕೆಲಸ, ರಕ್ಷಣೆ ಹ್ಮ್ ಇರುತ್ತೆ. ಬಯಲಲ್ಲಿ ನಿಂತು ಯುದ್ಧ ಮಾಡಿದಾಗ ಯಾವ ರಕ್ಷಣೆಯೂ ಇಲ್ಲ, ಏನೋ ಬೇಕಾದ್ರೂ ಆಗುತ್ತೆ. ಹಾಗಾಗಿ ಇವೆಲ್ಲ ನಮ್ಗೆ ಭಗವಂತನೇ ಕೊಟ್ಟಿರುವ ಕೋಟೆ. ಗಂಡ ಹೆಂಡತಿ ಮಕ್ಕಳು ಇವೆಲ್ಲವ ನಮ್ಮ ರಕ್ಷಣೆಗೆ ಅದೆಲ್ಲ ನಿಂತಿರತ್ತೆ. ಹ್ಮ್ ಆದ್ರೆ ಅದನ್ನ ಬಂಧನ ಮಾಡ್ಕೊಂಡಿದ್ ಯಾವುದು ಅಂದ್ರೆ ಮನಸ್ಸು. ಹ್ಮ್ ಆ ಮನಸ್ಸು ಬಂಧನ ಮಾಡ್ಕೊಂಡು ಯಾವುದರಿಂದ? ಮೋಹದಿಂದ. ಹ್ಮ್ ಅದನ್ನೇ ಕೃಷ್ಣ ಒಂದ್ಸರಿ ಭಗವದ್ಗೀತೆ ಹೇಳುವಾಗ ಹೇಳಿದ್ದು ಅದನ್ನೇ, ಈ ಮೋಹ ಅನ್ನೋ ಕೊಚ್ಚೆ ಒಳಗೆ ಯಾಕೆ ಬಿದ್ದಿದೆ ಅರ್ಜುನ ಹೇಳು ಅಂತ ಹೇಳ್ತಾನೆ. ಹಾಗೆ ಅದ್ಯಾವುದೂ ಕೂಡ ಬಂಧನಗಳೇ ಅಲ್ಲ. ಅದನ್ನ ಬಂಧನ ಅಂತ ಯಾವತ್ತೂ ಅನ್ಕೊಳ್ಳೂಬಾರ್ದು. ಹ್ಮ್ ಪ್ರೀತಿನೂ ಕಡಿಮೆ ಆಗಲ್ಲ, ಪ್ರೀತಿ ಇನ್ನೂ ಹೆಚ್ಚಾಗತ್ತೆ. ಆ ಮೋಹರಹಿತವಾದ ಪ್ರೇಮ ಹೇಗಿರುತ್ತೆ ಅನ್ನೋದನ್ನ ನಾನು ಭಾಗ್ಯಮ್ಮನವರ ಅಂತಿಮ ದಿನಗಳಲ್ಲಿ ನೋಡಿದೆ. ಅವರ ಅಂತಿಮ ದಿನಗಳಲ್ಲಿ ಅವರ ಮೋಹ ಪೂರ್ತಿ ಕಳಚೋಗ್ಬಿಟ್ಟಿತ್ತು. ಆದ್ರೆ ಈ ನಿನ್ನ ಅಪ್ಪಾಜಿನ ನನ್ನನ್ನ ತುಂಬಾ ಪ್ರೀತಿಸ್ತಾ ಇದ್ದ. ಅದು ನಿಜವಾದ ಪ್ರೀತಿ. ಅಲ್ಲಿ ಮೋಹದ ಎಳೆಯೂ ಇರ್ಲಿಲ್ಲ. ನಾನು ಹೊರಟೋಗ್ಬಿಡ್ತೀನಿ, ಇನ್ಯಾರ ಗತಿ ಇವ್ರಿಗೆ ಅಂತಾಗ್ಲಿ ಮತ್ತೊಂದಾಗ್ಲಿ ಯಾವುದೂ ಇರ್ಲಿಲ್ಲ. ಆದ್ರೆ ಪ್ರೀತಿ ಅಪಾರವಾಗಿತ್ತು. ಅದು ಅನುಭವಿಸಿದವ್ರಿಗೆ ಗೊತ್ತು. ವಾಸ್ತವವಾಗಿ ಮನುಷ್ಯನ ದುಃಖಕ್ಕೆಲ್ಲ ಕಾರಣಗಳು ಸಂಸಾರದಲ್ಲಿ ಕಟಪಟೆಗೆ ನಿರಾಸೆಗೆ ದುಃಖಕ್ಕೆ ಕಾರಣ ಮೋಹವೇ ಹೊರತು ಪ್ರೀತಿ ಅಲ್ಲ. ಮೋಹವನ್ನ ಕಡಿಮೆ ಮಾಡ್ಕೋತಾ ಇದ್ದಾಗ ಸಂಸಾರವೂ ಚೆನ್ನಾಗಿರುತ್ತೆ, ಭಗವಂತನೂ ಹತ್ರ ಹೋಗ್ತಾ ಹೋಗ್ತಾನೆ. ಅದನ್ನ ಕಲಿಸೋನೆ ಗುರು, ಮೋಹವನ್ನ. ಅದರಿಂದನೇ ಮನುಷ್ಯನ ಮನಸ್ಸು ಎಲ್ಲದಕ್ಕೂ ಕಾರಣ. ಈಗ ನಾವು ಅವರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಹಾಗೆ ಇವ್ರು ಹೀಗೆ, ಅವ್ರ ಕಂಡ್ರೆ ನಂಗೆ ಇಷ್ಟ, ಇವ್ರ ಕಂಡ್ರೆ ಆಗಲ್ಲ ಅಂತ ಏನೇನೋ ಮಾತಾಡ್ತೀವಲ್ಲ. ಯಾಕೆ ಹಾಗಾಗತ್ತೆ ಅಂದ್ರೆ ಇದಕ್ಕೂ ನಮ್ಮ ಮನಸ್ಸೇ ಕಾರಣ. ಯಾವ್ದಾದ್ರು ಒಂದು ವಸ್ತುವನ್ನ ನಮ್ಮ ಮನಸ್ಸು ಒಪ್ಕೊಂಡ್ಬಿಟ್ರೆ, ಯಾವ್ದಾದ್ರು ವ್ಯಕ್ತಿಯನ್ನ ಒಪ್ಕೊಂಡ್ಬಿಟ್ರೆ ಅವ್ರು ಏನ್ ಮಾಡಿದ್ರು ಚೆನ್ನಾಗಿರುತ್ತೆ. ಅದೇ ವ್ಯಕ್ತಿಗೆ ನಿನ್ನ ಮನಸ್ಸು ಸ್ವಲ್ಪ ದಿನ ಕಳೆದ್ಮೇಲೆ ಇವರು ನನಗ್ ಬೇಡ ಅಂತ ರಿಜೆಕ್ಟ್ ಮಾಡಕ್ ಶುರು ಮಾಡ್ಬಿಟ್ರೆ, ಅದೇ ವ್ಯಕ್ತಿ ಅವನೇನ್ ಬದಲಾಗಿಲ್ಲ, ಅವನು ಮುಂಚೆ ಮಾಡ್ತಿದ್ದುದನ್ನೇ ಮಾಡ್ತಿದ್ದಾನೆ, ಈಗ ನಿನಗೆ ಅವಗುಣಗಳ ಕಂಡುಬಿಡತ್ತೆ. ಹಾಗೆ ಯಾರೂ ಬದಲಾಗಲ್ಲ, ಬದಲಾಗುವುದು ಮನಸ್ಸು. ಮನಸ್ಸಿನ ಸಾಧನೆಯೇ ನಿಜವಾದ ಆಧ್ಯಾತ್ಮಿಕ ಸಾಧನೆ. ಅದರಿಂದ ಯಾವುದೂ ಕೂಡ ಬಂಧನಗಳಲ್ಲ. ವಾಸ್ತವವಾಗಿ ಭಗವಂತ ನಮ್ಮ ರಕ್ಷಣೆಗೆ ಕೊಟ್ಟಿರ್ತಕ್ಕಂಥದ್ದೇ ಈ ಸಂಸಾರ ಅಂತಕ್ಕಂಥ. ಹಾಗಾಗಿಯೂ ಅಷ್ಟೇ, ಎಲ್ಲ ಬಿಟ್ಟು ಕಾಡಿಗೆ ಹೋಗಿ ಹಿಮಾಲಯದಲ್ಲಿ ಕುತ್ಕೊಂಡು ತಪಸ್ ಮಾಡೋದು ದೊಡ್ಡದಲ್ಲ. ಮನೆ ಒಳಗಡೆ ನಿಂತ್ಕೊಂಡು ಎಲ್ಲ ತನ್ನ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಭಗವತ್ ಸಾಧನೆಯನ್ನು ಮಾಡಿ ಹೋಗ್ತಾನಲ್ಲ, ಅವನು ನಿಜವಾದ ಶ್ರೇಷ್ಠತೆಯನ್ನೇ ಪಡ್ಕೋತಾನೆ. ಈಗ ಇವತ್ತು ಹೋಗ್ತಾ ಇದೀವಿ ದೇಹು, ಸಂತ ತುಕಾರಾಮ್ರವರ ಸ್ಥಳ, ಅದು ಲೀಲಾ ಕ್ಷೇತ್ರ. ಅಲ್ಲೇ ಸಶರೀರವಾಗಿ ವೈಕುಂಠಕ್ಕೆ ಹೋಗಿದ್ದ ಇರತಕ್ಕಂಥದ್ದು ಕೇವಲ ಒಂದೇ ಒಂದು ನಾವು ಕೇಳಿರ್ತಕ್ಕಂಥದ್ದು ಅಂದ್ರೆ ಸಂತ ತುಕಾರಾಮ್. ಸ್ವತಃ ವಿಷ್ಣುವೇ ವಿಠಲನೇ ಪುಷ್ಪಕ ವಿಮಾನವನ್ನು ಕಳಿಸಿ ಕರೆಸ್ಕೊಂಡು ಬಿಡ್ತಾನೆ ಅಂತ. ಓ, ಎಂಥ ಸಂಸಾರಸ್ಥರು ಸಂತ ತುಕಾರಾಮ್. ಹೆಂಡತಿ ಜೀಜಾ, ಅವಳು ಲೌಕಿಕಳು, ಗಂಡನ ಈ ಚಹರೆ ಎಲ್ಲ ಹಿಡಿಸ್ತಿರ್ಲಿಲ್ಲ, ಇಬ್ಬರಿಗೂ ಜಟಾಪಟಿ ಆಗ್ತಿರೋದು. ಆದ್ರೂ ಇವನ ಮನಸ್ಸನ್ನ ಸಮಾಧಾನವಾಗಿಟ್ಕೊಂಡಿದ್ದ. ಸಮಸ್ಥಿತಿ ಸಮತ್ವಂ ಯೋಗ ಮುಚ್ಯತೆ ಅಂತ ಕೃಷ್ಣ ಹೇಳಿದ. ಸಮತ್ವವನ್ನ ಕಾಪಾಡ್ಕೋಬಹುದು. ಸಂಸಾರಿಯಾದ ಸಂತ ತುಕಾರಾಮರೇ ದೇಹ ಸಹಿತವಾಗಿ ವೈಕುಂಠಕ್ಕೆ ಹೋಗಿದ್ದು, ಸನ್ಯಾಸಿ ತುಕಾರಾಮ್ ಅಲ್ಲ. ಹಾಗಾಗಿ
ನಮಗೆ ಗಂಡ ಹೆಂಡತಿ ಮಕ್ಕಳು ಇದ್ಯಾವುದು ಬಂಧನ ಅಲ್ಲ. ಬಂಧನ ಅನ್ಕೊಳ್ಳೇಬಾರ್ದು. ಹ್ಮ್ ಅದು ಬಂಧನ ಅಲ್ಲವೂ ಅಲ್ಲ. ಹ್ಮ್ ಯಾತಿಗೆ ಬಂಧನವಾಗಿದೆ? ಭಗವಂತನನ್ನ ಮರ್ತಿರುವುದರಿಂದ ಅದು ಬಂಧನವಾಗಿ ಕಾಣಿಸ್ತಿದೆ ಅಷ್ಟೇ. ಹ್ಮ್ ಭಗವಂತನ ಹತ್ರಕ್ಕೆ ಹೋದಾಗ ಗೊತ್ತಾಗುತ್ತೆ ಇವೆಲ್ಲ ಭಗವಂತನೇ ನನಗೋಸ್ಕರ ಕೊಟ್ಟಿರ್ತಕ್ಕಂಥದ್ದು. ನನ್ನ ಹ್ಮ್ ಯೋಗಕ್ಷೇಮವನ್ನ ನೋಡ್ಕೊಳ್ಳೋಕೆ ಭಗವಂತ ಮಾಡಿರೋ ಏರ್ಪಾಡುಗಳು ಇದು. ಹ್ಮ್ ಭಗವಂತನ ಏರ್ಪಾಡುಗಳು ನಮ್ಗೆ ಹೇಗೆ ದುಃಖವನ್ನ ತರುತ್ತೆ? ದುಃಖ ತರುತ್ತಿರುವುದು ಭಗವಂತನ ಏರ್ಪಾಡಲ್ಲ, ನಾವು ಬೆಳೆಸ್ಕೊಂಡಂತಹ ಮೋಹ. ಆ ಮೋಹವೇ ಇಷ್ಟೆಲ್ಲಕ್ಕೂ ಕಾರಣವಾಗಿರ್ತಕ್ಕಂಥ. ಹ್ಮ್ ಇಡೀ ಭಗವದ್ಗೀತೆಯನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಜಾತಿಕೆಂದ್ರೆ ಅರ್ಜುನನ ಮೋಹವನ್ನ ಕಳೆಯೋಕೆ. ಕೊನೆಯಲ್ಲಿ ಹೇಳ್ತಾನೆ ಯಥಾ ಯೋಗ್ಯಂ ತಥಾ ಕುರು ಅಂತ ಕೃಷ್ಣ. ನಿನ್ಗೇನ್ ಅನ್ಸುತ್ತೆ ಇಷ್ಟೆಲ್ಲ ಹೇಳಿದೀನಿ ಹಾಗೆ ಮಾಡು ಅಂತ. ಅವಾಗ ಅರ್ಜುನ ಹೇಳ್ತಾನೆ ನಷ್ಟೋ ಮೋಹಂ, ನನ್ನ ಮೋಹ ನಷ್ಟವಾಯ್ತು, ನಾನು ಯುದ್ಧ ಮಾಡ್ತೀನಿ ಅಂತ ಹೊರಡ್ತಾನೆ. ಹ್ಮ್ ಭಗವದ್ಗೀತೆ ಕೇಳಿದವ್ರಿಗೆಲ್ಲ ಮೋಹ ಹೋಗ್ಬಿಡತ್ತ ಅಂದ್ರೆ ಹೋಗಲ್ಲ. ಹ್ಮ್ ಕೇಳುವ ಮನಸ್ಥಿತಿ ಮತ್ತೆ ಅಲ್ಲಿ ಮುಖ್ಯವಾಗತ್ತೆ. ಹ್ಮ್ ಯಾವ ಮನಸ್ಥಿತಿಯಲ್ಲಿ ಭಗವದ್ಗೀತೆ ಕೇಳ್ತೀವಿ ಅನ್ನೋದನ್ನ ಮುಖ್ಯವಾಗತ್ತೆ. ಇದೇ ಭಗವದ್ಗೀತೆಯನ್ನ ಧೃತರಾಷ್ಟ್ರನೂ ಕೇಳ್ದ ಹ್ಮ್ ಸಂಜಯನ ಮೂಲಕ. ಹ್ಮ್ ಆದ್ರೆ ಧೃತರಾಷ್ಟ್ರ ಒಂದು ಸಣ್ಣ ಬಿಂದುವು ಬದಲಾಗ್ಲೇ ಇಲ್ಲ. ಹ್ಮ್ ಅದೇ ಭಗವದ್ಗೀತೆ ಅರ್ಜುನನ್ನ ಬದಲಾಯಿಸ್ತು, ಧೃತರಾಷ್ಟ್ರನನ್ನ ಬದಲಾಯಿಸ್ಲಿಲ್ಲ. ಯಾಕೆ ಅಂದ್ರೆ ಅದು ಕೂಡ ಮನಸ್ಥಿತಿ. ಹ್ಮ್ ಅಂದ ಆಧ್ಯಾತ್ಮಿಕತೆ ಇರ್ತಕ್ಕಂಥದ್ದು ಪೂರ್ಣವಾಗಿ ನಮ್ಮ ಮನಸ್ಸಿನ ಮೇಲೆ ಹೊರತು ಹೊರಗಡೆ ಬಾಹ್ಯದಲ್ಲಿ ಏನೂ ಇಲ್ಲ. ಹ್ಮ್ ಕಾಡಿನೆಲ್ಲ ಕೂತ್ಕೊಂಡಂತಹ ತಪಸ್ವಿ ಹ್ಮ್ ತನ್ನ ಊರಿನ ಕಡೆ ಗಮನ ಹರಿಸಿದ್ರೆ ಸಾಕು, ಅವನೇ ಸಂಸಾರಿ ಆಗ್ಬಿಡ್ತಾನೆ. ಹ್ಮ್ ಸಂಸಾರದಲ್ಲಿರುವ ಒಬ್ಬ ಸಂಸಾರಿ ಭಗವಂತನ ಕಡೆಗೆ ಮನಸ್ಸರಿಸ್ಬಿಟ್ರೆ ಅವನೇ ಯೋಗಿ ಆಗ್ತಾನೆ. ಹ್ಮ್ ಗಂಡ ಹೆಂಡತಿ ಮಕ್ಕಳು ಮನೆ ಸಂಸಾರ ಇದ್ಯಾವುದು ಬಂಧನವಲ್ಲ. ಹ್ಮ್ ಬಂಧನಕ್ಕೆ ಕಾರಣ ಮನಸ್ಸು. ಆ ಮನಸ್ಸನ್ನ ನಿಜವಾಗಿ ಏನು ಗೊತ್ತಾ, ಹ್ಮ್ ಈ ನಾವು ಒಬ್ಬ ವ್ಯಕ್ತಿಯನ್ನ ನೋಡ್ತೀವಿ. ಹ್ಮ್ ಆ ವ್ಯಕ್ತಿ ನಾನು ಆಗ್ಲೇ ಹೇಳಿದಾಗೆ ಇವತ್ತು ನಮಗೆ ತುಂಬಾ ಒಳ್ಳೆಯವರಾಗಿ ಕಂಡವ್ರು ನಾಳೆ ಕೆಟ್ಟವರಾಗಿ ಕಾಣಿಸ್ತಾರೆ. ಹ್ಮ್ ಕಾರಣ ಅಂದ್ರೆ ನಮ್ಮ ಮನಸ್ಸು ರಿಜೆಕ್ಟ್ ಮಾಡ್ತಾ ಇದೆ ಅವ್ರನ್ನ. ಮುಂದೆ ಹ್ಮ್ ಯಾವ ಮನುಷ್ಯನನ್ನ ಮನಸ್ಸು ಅಕ್ಸೆಪ್ಟ್ ಮಾಡ್ಕೊಂಡಿತ್ತೋ ಅದೇ ಮನುಷ್ಯನನ್ನ ಇವತ್ತು ರಿಜೆಕ್ಟ್ ಮಾಡ್ತಾ ಇದೆ. ಹ್ಮ್ ಅಕ್ಸೆಪ್ಟ್ ಮಾಡ್ಕೊಂಡಾಗ ಒಳ್ಳೇದ್ ಕಾಣ್ತು, ರಿಜೆಕ್ಟ್ ಮಾಡ್ಕೊಂಡಾಗ ಕೆಟ್ಟದ್ ಕಾಣಿಸ್ತಾ ಇದೆ ಅಷ್ಟೇ. ಹ್ಮ್ ಹ್ಮ್ ವ್ಯಕ್ತಿ ಹಾಗೆ ಇದ್ದಾನೆ. ಹಾಗಾಗಿ ಅವನಲ್ಲಿ ಒಳ್ಳೆತನ ಕೆಟ್ಟತನ ಏನು ಅಂತಂದ್ರೆ ಅದು ನನ್ನ ಮನಸ್ಸಿನ ಪರಿಣಾಮಗಳು. ಹ್ಮ್ ಈ ಮನಸ್ಸಿರುವುದೇ ಹಾಗೆ, ಅದು ಬದಲಾಗ್ತಾ ಹೋಗ್ತಾ ಇರುತ್ತೆ. ಹ್ಮ್ ಎಲ್ಲರ ಮನಸ್ಸು ಅಷ್ಟೇ. ಹಾಗಾಗಿ ಮನಸ್ಸನ್ನ ಮೀರಿದ ಒಂದನ್ನ ನಾವು ಪ್ರೀತಿಸ್ಬೇಕು. ಆ ಮನಸ್ಸಿನ ಮೀರಿದ್ದೇ ಭಗವಂತ ಅಥವಾ ಸದ್ಗುರು. ಹ್ಮ್ ಅದನ್ನ ಹಾಗೆ ಮಾಡಿದಾಗ ಆ ಮೋಹಗಳು ಕಡಿಮೆ. ಮತ್ತೆ ಅಪ್ಪ ಅಷ್ಟೆಲ್ಲ ಆದ್ರೂನು ನೀವ್ ಹೇಳ್ತೀರಲ್ಲ ಇವ್ರು ಗೌತಮ ಬುದ್ಧ ಅವರೆಲ್ಲ ಇರ್ಬೋದು, ಅವ್ರುಗಳೆಲ್ಲ ಮನೆ ಸಂಸಾರ ಎಲ್ಲದನ್ನು ಬಿಟ್ಟು ಬಂದು ಇದನ್ ಮಾಡ್ದಾಗ ತಾನೇ ಅವರಿಗೆ ಜ್ಞಾನೋದಯ ಆಗಿದ್ದು. ಆಮೇಲೆ ತಾನೇ ಅದೆಲ್ಲ ಬಂಧನಗಳಿಂದೆಲ್ಲ ಬಿಟ್ಟು ಬಂದಾದ್ಮೇಲೆ ಅಲ್ವಾ ಅವ್ರಿಗೆ ಜ್ಞಾನೋದಯ ಆಗಿದ್ದು. ಹೌದು, ಸತ್ಯ. ಬೇಕಾದಷ್ಟು ಆ ಥರದ್ದಿದೆ. ಗೌತಮ ಬುದ್ಧ ಇದೆ, ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯಲ್ಲೂ ನಾವು ಅದನ್ನ ನೋಡ್ತೀವಿ, ಎಲ್ಲದುವೆ. ಆದ್ರೆ ಆ ಥರದ್ದು ಕೆಲವು ಬೆರಳೆಣಿಕೆ ಎಷ್ಟಿದೆ. ಹ್ಮ್ ಆದ್ರೆ ಸಂಸಾರದಲ್ಲೇ ಇದ್ದು ಎಲ್ಲವನ್ನ ಸಾಧಿಸುವುದರ ಸಂಖ್ಯೆ, ಸಾಧು ಸಂತರ ಸಂಖ್ಯೆ ಸಾವಿರ ಗಟ್ಟಲೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಹ್ಮ್ ಸಾವಿರ. ನಾನು ಈಗಲೇ ಉದಾಹರಣೆ ಹೇಳುದ್ನಲ್ಲ, ಹ್ಮ್ ಸಂತ ತುಕಾರಾಮಗಿಂತ ಉದಾಹರಣೆ ಬೇಕಾ? ಹ್ಮ್ ಅಷ್ಟೇ ಅಲ್ಲ, ನಮ್ಮ ಭಾರತೀಯ ಪರಂಪರೆ ಒತ್ತು ಕೊಟ್ಟಿರುವುದೇ ಅದಕ್ಕೆ. ಹ್ಮ್ ಎಲ್ಲವನ್ನ ಬಿಟ್ಟು ಹೋದವರಿಗೆ ಮಾತ್ರವೇ ಅಂತಲ್ಲ. ಹ್ಮ್ ನೀನು ಗೌತಮ ಬುದ್ಧನ ಬಗ್ಗೆ ಹೇಳದಿಲ್ಲ, ಹ್ಮ್ 12 ವರ್ಷಗಳ ಕಾಲ ಅವನು ತಪಸ್ ಮಾಡಿದ್ದು ಬೋಧಿ ವೃಕ್ಷದ ಕೆಳಗಡೆ ಕೂತ್ಕೊಂಡು. ಹ್ಮ್ ಕೊನೆಗೆ ಅವನಿಗೆ ಜ್ಞಾನೋದಯ ಆಗಿದ್ದು ಯಾವಾಗ ಗೊತ್ತಾ? ಹ್ಮ್
12 ವರ್ಷಗಳ ಕಳೆದ ನಂತರ ಒಬ್ಬ ಅಜ್ಜಿ ಬರ್ತಾಳೆ, ಬಂದ್ ಹ್ಮ್ ಕೇಳ್ತಾಳೆ, ಇಲ್ಲೇ ಕೂತ್ಕೊಂಡಿದ್ಯಲ್ಲ ಏನ್ ಮಾಡ್ತೀಯ ಅಂತ. ಹ್ಮ್ ನಾ ಜ್ಞಾನವಾಗ್ಬೇಕು ಅಂತ ತಪಸ್ ಮಾಡ್ತಿದ್ದೀನಿ ಅಂತ ಹ್ಮ್ ಅಂತಾನೆ. ಹ್ಮ್ ಆಗ ಅಜ್ಜಿ ಹೇಳೋಗುತ್ತೆ, ನಾನು ಜ್ಞಾನ ಪಡಿಬೇಕು ಅಂತ ತಪಸ್ ಮಾಡ್ತಿದ್ದೀನಿ ಅನ್ನೋದನ್ನ ಮೊದಲು ಬಿಡು ಅಂತ. ಹ್ಮ್ ಅವನು ಅದನ್ನ ಬಿಡ್ತಾನೆ, ಜ್ಞಾನಿ ಆಗ್ತಾನೆ. ಹ್ಮ್ ಹ್ಮ್ ಹಾಗೆ ರಾಘವೇಂದ್ರ ಸ್ವಾಮಿಗಳ ವಿಚಾರದಲ್ಲಿ ಬಂದಾಗ್ಲ ಅವ್ರು ಹ್ಮ್ ಯಾತಕ್ಕೆ ಅವ್ರು ಸರಸ್ವತಿಯನ್ನ ಬಿಟ್ಟು ಬಂದ್ರು, ಹ್ಮ್ ಸನ್ಯಾಸ ತಗೊಂಡ್ರು ಅಂದ್ರೆ ಅವ್ರು ಮಠವನ್ನ ಮಾಡಿದ್ರು. ಹ್ಮ್ ಮಠದಲ್ಲಿ ಸಂಸಾರಿಯಾಗಿರಕ್ಕಾಗಲ್ಲ. ಹ್ಮ್ ವ್ಯಾಸರಾಜರ ವಿನಂತಿಯ ಮೇರೆಗೆ, ಅವರ ಆಜ್ಞೆಯ ಮೇರೆಗೆ ತಾವು ಆ ಮಠವನ್ನ ಮುಂದುವರಿಸಬೇಕು ಅಂತ ಹೇಳಿ ಬಂದಿದ್ರಿಂದ ಅವರು ಸಂಸಾರವನ್ನ ಬಿಟ್ಟು ಬರ್ಬೇಕು. ಯಾಕಂದ್ರೆ ಹ್ಮ್ ಮಠದಲ್ಲಿ ಹಾಗೆ ನಡ್ಸಕ್ ಸಾಧ್ಯ ಇಲ್ಲ. ಹ್ಮ್ ಅದರಿಂದ ರಾಘವೇಂದ್ರ ಸ್ವಾಮಿಗಳು ಅಲ್ಲಿಗೆ ಸಂಸಾರವನ್ನು ಬಿಟ್ಟು ಬಂದ ಮೇಲೆ ಜ್ಞಾನಿ ಆದ್ರಲ್ಲ, ಅವ್ರು ಮುಂಚೆನೆ ಜ್ಞಾನಿ ಆಗಿದ್ರು. ಹ್ಮ್ ಲೋಕ ಕಲ್ಯಾಣಾರ್ಥವಾಗಿ ಗುರುವಾಜ್ಞೆಯನ್ನ ಪಾಲಿಸ್ತಾ ಅವರು ಸಂಸಾರವನ್ನ ಬಿಟ್ಟು ಬರ್ಬೇಕಾಯ್ತೆ ಹೊರತು, ಹ್ಮ್ ಸಂಸಾರವನ್ನ ಬಿಟ್ಟು ಬಂದ ಮೇಲೆ ರಾಘವೇಂದ್ರ ಸ್ವಾಮಿಗಳೇನ್ ಜ್ಞಾನ ಆಗಿದೆ, ಜ್ಞಾನಿ ಇಲ್ಲ. ಅವ್ರ ಜೀವನ ಹ್ಮ್ ಚರಿತ್ರೆ ಓದ್ಬೇಕು. ಹ್ಮ್ ಮುಂಚೆನೆ ಅವರಲ್ಲಿ ಎಷ್ಟು ಶಕ್ತಿ ಇತ್ತು, ಹ್ಮ್ ಅವರಲ್ಲಿ ಎಷ್ಟು ಆಧ್ಯಾತ್ಮಿಕತೆಯ ಆ ಒಂದು ಶಕ್ತಿ ಎಲ್ಲ ಹ್ಮ್ ಓದಿದ್ರೆ ಗೊತ್ತಾಗತ್ತೆ. ಅನಲೈಸ್ ಮಾಡ್ಕೊಂಡು ಓದ್ಬೇಕು. ಹ್ಮ್ ಒಂದಿನ ಯಾವ್ದೋ ಬ್ರಾಹ್ಮಣರ ಮನೆಯಲ್ಲಿ ಅದು ಸಂತರ್ಪಣೆ ಇರತ್ತೆ, ಏನೋ ಒಂದು ಪೂಜಾ ಕಾರ್ಯಕ್ರಮನೋ ಏನೋ ನಡೆದು ಹ್ಮ್ ಇವರು ಹೋಗ್ತಾರೆ. ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಹೆಸರು. ಅವರು ಅವ್ರ ಹೆಂಡತಿ ಸರಸ್ವತಿನೆಲ್ಲ ಕಟ್ಕೊಂಡು, ಹ್ಮ್ ಮನೆ ಯಜಮಾನ ಯಾರೋ ಗೊತ್ತಿಲ್ಲ ಅಂತ ಇವ್ರನ್ನ ಬೈದಿಡ್ತಾನೆ. ಕೊನೆಗೆ ಹೋಗ್ಲಿ ಊಟ ಮಾಡ್ಕೊಂಡು ಹೋಗುವಂತೆ ಗಂಧ ತೇಯಿ ಅಂತಾರೆ. ಇವರು ಹ್ಮ್ ಗಂಧ ತೇಯ್ತಾ ತೇಯ್ತಾ ಅಗ್ನಿ ಮಂತ್ರವನ್ನು ಹೇಳ್ತಾ ತೇಯ್ದು ಬಿಡ್ತಾರೆ. ಹ್ಮ್ ಹೇಳ್ಬೇಕು ಅಂತಲ್ಲ, ಆ ಹ್ಮ್ ತಾಯಿಯನ್ನೇ ಬಾಯಿಂದ ಬಂದ್ಬಿಡುತ್ತೆ. ಆ ಹ್ಮ್ ಗಂಧವನ್ನ ಹಚ್ಕೊಂಡಂತ ಬ್ರಾಹ್ಮಣರೆಲ್ಲ ಉರಿ 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 ಅಂತ ಕೂಗಾಡ್ತಾರೆ, ಹ್ಮ್ ಬಿದ್ದು ಹೊರಳಾಡ್ತಾರೆ. ಆಗ ಹ್ಮ್ ಮನೆ ಯಜಮಾನ ಬಂದು ಗೊತ್ತಾಗಿ ಇವನನ್ನ ಕೈ ಮುಗಿದು ಕೇಳ್ಕೊಂಡಾಗ ಹ್ಮ್ ಇವರು ಆ ತಂಪು ಮಾಡುವ ಮಂತ್ರ ಹೇಳಿದಾಗ ಅವ್ರಿಗೆಲ್ಲ ಸಮಾಧಾನ ಆಗುತ್ತೆ. ಇದೆಲ್ಲ ನಡೆದಿದ್ದು ಅವರು ಗೃಹಸ್ಥರಾಗಿದ್ದಾಗ. ಹ್ಮ್ ಹ್ಮ್ ಏನ್ ಹ್ಮ್ ಬರೀ ಮಠ ಸೇರಿದ್ಮೇಲೆ ಅವರು ಜ್ಞಾನಿ ಆಗ್ಬಿಟ್ರು ಅಂತಲ್ಲ. ಹ್ಮ್ ರಾಘವೇಂದ್ರ ಸ್ವಾಮಿಗಳು ಮಠ ಸೇರಿದ್ದು ಒಂದು ಕಾರಣಕ್ಕೋಸ್ಕರ, ಗುರುವಾಜ್ಞೆಯನ್ನ ಪಾಲಿಸಿ ಆ ಗುರು ಪರಂಪರೆಯನ್ನು ಮುಂದುವರ್ಸಕ್ ಹೋಗ್ಬೇಕು ಅಂತ. ಹ್ಮ್ ಒಂದ್ ವೇಳೆ ರಾಘವೇಂದ್ರ ಸ್ವಾಮಿಗಳು ಆ ಮಠಕ್ಕೆ ಹೋಗದೇನೆ ಇದ್ದಿದ್ರೆ ಹಾಗಾದ್ರೆ ಇತ್ತಿಲ್ವೇ ಅಂದ್ರೆ ಅವ್ರು ಇನ್ನೂ ಹೆಚ್ಚಿಗೆನೇ ಇರೋರೇನೋ, ಯಾರಿಗ್ ಗೊತ್ತು. ಆಗ್ಲೇ ಹ್ಮ್ ಆಗಿದ್ರು. ಅಲ್ಲಿ ಹ್ಮ್ ಹೋದ್ಮೇಲೆ ಏನ್ ಜ್ಞಾನಿ ಆಗ್ಲಿಲ್ಲ. ಹ್ಮ್ ಅಂದ್ರೆ ಎಲ್ಲರ ಜೀವನ ಚರಿತ್ರೆಯನ್ನು ನೋಡಿದಾಗ್ಲೂ ನಮಗ್ ಗೊತ್ತಾಗತ್ತೆ. ಹ್ಮ್ ಹಾಗೆ ಎಲ್ಲವನ್ನು ಬಿಟ್ಟು ಹೋದ್ಮೇಲೆ ಆದ್ರೂ ಅಂತೇನಿಲ್ಲ. ಹ್ಮ್ ಬಿಟ್ಟು ಹೋದ್ಮೇಲೆ ಏನು ಇಲ್ಲೂ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತು. ಹ್ಮ್ ಅದಕ್ಕೆ ನಮ್ಮ ಭಾರತೀಯ ಪರಂಪರೆ ಋಷಿ ಪರಂಪರೆಯ ಹೊರತು ಸನ್ಯಾಸಿ ಪರಂಪರೆ ಅಲ್ಲ. ಹ್ಮ್ ಋಷಿಗಳಿಗೆ ಋಷಿ, ಋಷಿಪತ್ನಿ, ಋಷಿಪುತ್ರ, ಋಷಿಪುತ್ರಿ, ಶಿಷ್ಯರು ಎಲ್ಲ ಇವರೇ ನಮಗೆ ಉಪನಿಷತ್ಗಳನ್ನ ನೀಡಿದವರು, ಹ್ಮ್ ಜ್ಞಾನ ಮಾರ್ಗವನ್ನ ನೀಡಿದವರು, ಮೋಕ್ಷ ಹ್ಮ್ ಮಾರ್ಗವನ್ನ ನೀಡಿದವರು. ಎಲ್ಲರೂ ಕೂಡ ಸಂಸಾರಿಗಳೇ ಹೊರತು ಹ್ಮ್ ರಾಜ ಋಷಿ. ರಾಜನೇ ಋಷಿಯಾಗಿದ್ದು ಜನಕ ಮಹಾರಾಜ. ಆತ ಹ್ಮ್ ರಾಜ್ಯವನ್ನೇ ಇಟ್ಕೊಂಡಿದ್ದ, ಹ್ಮ್ ರಾಜ್ಯವನ್ನ ಆಳ್ತಾ ಇದ್ದ, ಆದ್ರೂ ಋಷಿ. ಹ್ಮ್ ಇದು ನಮ್ಮ ಭಾರತೀಯ. ಆಗ್ಲಪ್ಪ. ಹ್ಮ್ ಪೂರ್ಣಾಶಿ ಹಪ್ಪ ಪೂರ್ಣಾಶೀರ್ವಾದ. ಹಪ್ಪ ಯಾವುದೂ ಬಂಧನವಲ್ಲ. ಹಪ್ಪ ಬಂಧನವಿರುವುದು ಕೇವಲ ಮನಸ್ಸು. ಹ್ಮ್ ಆ ಮನಸ್ಸನ್ನ ಸರಿ ಮಾಡ್ಕೊಳ್ತಕ್ಕಂಥದ್ದೇ ಯೋಗ ಮುಚ್ಚತೆ, ಅದೇ ಯೋಗ. ಹ್ಮ್ ಮನಸ್ಸನ್ನ ಸರಿ ಮಾಡ್ಕೊಳ್ಳೋದು ಅಂದ್ರೇನು ಅಂದ್ರೆ, ಯೋಗಿ ಅಂದ್ರೇನು ಅಂತ ಹೇಳಿದೆ. ದ ಹೌದು ಇಂಟಿಗ್ರೇಷನ್ ಆಫ್ ಮೈಂಡ್ ಇಸ್ ಹೌದು ಕಾಲ್ಡ್ ದ ಇಂಟಿಗ್ರೇಷನ್ ಆಫ್ ಮೈಂಡ್ ಅಂಡ್ ದ ಇಂಟೆಲೆಕ್ಟ್ ಇಸ್ ಕಾಲ್ಡ್ ದ ಯೋಗಿ. ಹ್ಮ್ ಬುದ್ಧಿ ಹೇಳಿದಂತೆ ಮನಸ್ಸನ್ನ ಕೇಳುವಂತೆ ತೊಡಗಿಸುವುದೇ ಯೋಗ. ಹ್ಮ್ ಅಷ್ಟೇ, ಅವನೇ ಯೋಗಿ. ಯಾರ ಹ್ಮ್ ಮನಸ್ಸು ಬುದ್ಧಿ ಹೇಳ್ದಾಗ ಕೇಳುತ್ತೆ, ಎಲ್ರಿಗೂ ಬುದ್ಧಿ ಹೇಳ್ತಿರುತ್ತೆ, ಹೀಗ್ ಮಾಡ್ಬೇಡ, ಹೀಗ್ ಮಾಡ್ಬೇಕು, ಹೀಗ್ ಮಾಡ್ಬಾರ್ದು, ಹೀಗ್ ಮಾಡ್ಬೇಕು. ಒಳಗಡೆ ನಿಂತ್ಕೊಂಡು ಬುದ್ಧಿ ಹೇಳ್ತಾನೆ ಇರುತ್ತೆ, ಮನಸ್ಸು ಅದನ್ನ ಕೇಳದೇ ಇಲ್ಲ. ಹ್ಮ್ ಯಾರ ಮನಸ್ಸು ಬುದ್ಧಿ ಹೇಳಿದಾಗೆ ಕೇಳಕ್ಕೆ ಪ್ರಾರಂಭ ಆಗ್ಬಿಡತ್ತೆ, ಅವನೇ ಯೋಗಿ. ಅವನೇನು ಕಾಡಿಗೆ ಹೋಗಿ ತಪಸ್ ಮಾಡ್ಬೇಕಾಗಿಲ್ಲ. ಹ್ಮ್ ನಮ್ ಜೀವನದಲ್ಲಿ ಎಂತ ಇರುತ್ತೆ, ಇದು ಹ್ಮ್ ಬೇಡ ಬೇಡ ಅಂತ ಹೇಳ್ತಿರುತ್ತೆ ಬುದ್ಧಿ, ಮನಸ್ಸು ಹ್ಮ್ ಮಾಡೇ ಬಿಡತ್ತೆ. ಇದು ಮಾಡು ಹ್ಮ್ ಮಾಡು ಅಂತ ಬುದ್ಧಿ ಹೇಳುತ್ತೆ, ಮನಸ್ಸು ರಿಜೆಕ್ಟ್ ಮಾಡಿ. ಪ್ರತಿಯೊಬ್ಬರ ಜೀವನದಲ್ಲೂ ಕ್ಷಣ ಕ್ಷಣದಲ್ಲಿ ಇದು ನಡೀತಿರುತ್ತೆ.
ಕ್ಷಣ ಕ್ಷಣದಲ್ಲಿ ನಡೀತಾ ಇರುತ್ತೆ. ನಾವು ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿನಿತ್ಯದ ಸಣ್ಣ ಸಣ್ಣ ಘಟನೆಗಳನ್ನ ನೋಡಿದ್ರೆ ನಮಗೆ ಗೊತ್ತಾಗತ್ತೆ. ಆ ಬುದ್ಧಿ ಹೇಳಿದಾಗ ಮನಸ್ಸು ಕೇಳಲ್ಲ. ಆ ಮನಸ್ಸು ಬುದ್ಧಿ ಹೇಳುವ ಹಾಗೆ ಕೇಳ್ಬಿಟ್ಬಿಟ್ರೆ ಆತ್ಮನೇರತಿ, ಬುದ್ಧಿಯೇ ಸಾರಥಿ, ಮನಸ್ಸೇ ಕುದುರೆಗಳು. ಕುದುರೆ ಸರಿಯಾಗಿ ಕೊಡ್ಬೇಕಾದ್ರೆ ಬುದ್ಧಿ, ಸಾರಥಿ ಹೇಳಿದ ಕುದುರೆಗಳು ಕೇಳ್ಬಿಟ್ರೆ ಕರೆಕ್ಟ್ ಆಗಿ ಹೊರಟೋಗುತ್ತೆ. ಆದ್ರೆ ಬುದ್ಧಿ ಮಾತನ್ನ ಯಾವಾದ್ರೂ ಕೇಳುವುದೇ ಇಲ್ವಲ್ಲ. ನಮ್ಮ ಮನಸ್ಸು, ಎಲ್ಲರ ಮನಸ್ಸು ಅಷ್ಟೇ, ಬುದ್ಧಿ ಹೇಳಿದ ಕೇಳಲ್ಲ. ಇಡೀ ಆಧ್ಯಾತ್ಮಿಕ ಸಾಧನೆ ಇದೆ, ಅದನ್ನೇ ಕೃಷ್ಣ ಸಮತ್ವಂ ಅಂತ ಹೇಳಿದ. ಸಮಾಧಾನ, ಸಮತ್ವವಾಗಿರುವುದು. ಯಾವಾಗ ಮನಸ್ಸು ಸಮತ್ವವಾಗುತ್ತೆ? ಬುದ್ಧಿ ಹೇಳಿದ ಹಾಗೆ ಮನಸ್ಸು ಕೇಳೋಕೆ ಶುರು ಮಾಡ್ಬೇಕು. ಆಗ್ಲಪ್ಪ. ಜೈ ಶ್ರೀಮತ್. ಜೈ ಶ್ರೀಮತಪ್ಪ. ಜೈ ಶ್ರೀಮತ್. ಅಪ್ಪ ಪ್ರಾರ್ಥನೆ ಮಾಡ್ಕೊಳ್ಳ. ಮಾಡಪ್ಪ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಸರಸ್ವತ್ಯೈ ನಮಃ. ಓಂ ಶ್ರೀ ಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಓಂ ಹಸನ್ಮುಖಾಯ ವಿದ್ಮಹೆ ಪ್ರೇಮರೂಪಾಯ ಧೀಮಹಿ ತನ್ನೋ ವಿರಜಾನಂದ ಪ್ರಚೋದಯಾತ್. ಓಂ ಅಮೃತಹಸ್ತಾಯ ವಿದ್ಮಹೆ ಮಹಾಶಕ್ತಿನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಓಂ ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಪ್ಪ ನಿಮ್ ಪಾದದ ಮೇಲೆ ತಲೆ ಇಟ್ಟು ನಮಸ್ಕಾರ ಮಾಡ್ತಾ ಇದ್ದೀನಿ ಅಪ್ಪ. ಪೂರ್ಣ ಆಶೀರ್ವಾದ ಮಾಡಿ ಅಪ್ಪ, ಪೂರ್ಣ ಆಶೀರ್ವಾದ ಮಾಡಿ. ಆಯುಷ್ಮತಿ ಭವ, ಆರೋಗ್ಯವತಿ ಭವ, ಸುಖೀ ಭವ, ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧಿರಸ್ತು, ಪೂರ್ಣ ಜ್ಞಾನ ಪ್ರಾಪ್ತಿರಸ್ತು. ಜೈ ಶ್ರೀಮಾತ. ಜೈ ಶ್ರೀಮಾತ ನನ್ನಪ್ಪ. ಜೈ ಜೈ ಶ್ರೀಮಾತ. ಜೈ ಶ್ರೀಮಾತ. ಜೈ ಶ್ರೀಮಾತ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ನಮ್ಮೊಳಗೆ. ಒಳಗಿನ ತಿಳಿಯಲು ಕಲಕದೆ ಇದ್ದರೆ, ಒಳಗಿನ ತಿಳಿಯಲು ಕಲಕದೆ ಇದ್ದರೆ ಅಮೃತದ ಸವಿಯಿದೆ ನಾಲಿಗೆಗೆ. ಅಮೃತದ ಸವಿಯಿದೆ ನಾಲಿಗೆಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. 4 ದಿನದ ಈ ಬದುಕಿನಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ
ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ.